ಅವಳು ಒಳ್ಳೆ ಹಳೆ ಕಾಲದ ಹೆಂಗಸಿರ್ತಾರ ಡ್ರೆಸ್ ಮಾಡ್ಕೋತಾಳೆ. ನನಗೆ ಅದೆಲ್ಲ ಸೆಲೆಕ್ಟ್ ಮಾಡೋಕೆ ಬರೋದಿಲ್ಲ ಅಂಕಲ್. ಇನ್ ಕೇಸ್ ಏನಾದರೂ ನಾನು ತಗೊಂಡು ಬಂದೆ ಅಂದ್ಕೊಳ್ಳಿ, ಅದು ಅವಳಿಗೆ ಇಷ್ಟ ಆಗದೆ ಇರೋದು, ಆಮೇಲೆ ಅದ್ರ ಬಗ್ಗೆ ಅವಳು 1 ಗಂಟೆ ಭಾಷಣ ಬಗಿತಾಳೆ, ಅದೆಲ್ಲ ಯಾಕೆ ಬೇಕು? ಅಪೇಕ್ಷಾ, ನೀನು ಕೆಲಸ ಮಾಡು, ಅಜ್ಜಿಗೆ ಅಂತ ತಂದಿದ್ಯಲ್ಲ ಅದನ್ನ ಅವಳಿಗೆ ಕೊಟ್ಬಿಡು. ಕರೆಕ್ಟಾಗಿ ಹೇಳಿದ್ರಿ ಅಂಕಲ್, ಹಾಗೆ ಮಾಡ್ಬೋದು, ಒಳ್ಳೆ ಐಡಿಯಾ. ಅದನ್ನ ಕೊಡ್ಬೋದು, ಸೂಟ್ ಆಗತ್ತೆ ಅವಳಿಗೆ. ಅಜ್ಜಿನೇ ಅವಳು, ಹೆಂಗಜ್ಜಿ. ಅಂದಂಗ ಅಪೇಕ್ಷಾ, ನೀನು ಇಷ್ಟೆಲ್ಲ ಶಾಪಿಂಗ್ ಮಾಡೋದು ನೋಡಿದ್ರೆ ಶಾಪಿಂಗ್ ಅಂದ್ರೆ ಪಂಚಪ್ರಾಣ ಅನ್ಸುತ್ತೆ ನಿಂಗೆ. ಶಾಪಿಂಗ್ ಮಾಲನ್ನೇ ಶಾಪಿಂಗ್ ಮಾಡ್ಕೊಂಡ್ ಬಂದಂಗಿದೆ. ಅಪೇಕ್ಷಾ, ನೀವು ತವ್ರ ಮನೇಲಿ ಇದ್ದಾಗಲೂ ಇದೇ ತರ ಶಾಪಿಂಗ್ ಮಾಡ್ತಾ ಇದ್ಯಾ? ಎಲ್ಲಿ ಅಂಕಲ್, ನಮ್ಗೆ ಅಷ್ಟೆಲ್ಲ ಶಕ್ತಿ ಎಲ್ಲಿತ್ತು? ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಪ್ಪಂದು ತೀರಾ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಆ್ಯಂಡ್ ಅವ್ರಿಗೆ ಬರ್ತಿದ್ದ ಸಂಬಳನೂ ಅಷ್ಟಕ್ಕಷ್ಟೇ. ಇಲ್ಲಿಂದ ತೆಗ್ದು ಅಲ್ಲಿಗೆ ಹಾಕು, ಅಲ್ಲಿಂದ ತೆಗ್ದು ಇಲ್ಲಿಗೆ ಹಾಕು, ಯಾವುದಕ್ಕೂ ಸಾಲ್ತಾ ಇರಲಿಲ್ಲ. ಬರೀ ಬಜೆಟ್ ಮೇಂಟೈನ್ ಮಾಡೋದ್ರಲ್ಲೇ ನಮ್ಮ ಅರ್ಧ ಆಯಸ್ ಕಳೆದೋಗ್ತಾ ಇತ್ತು. ಎಲ್ಲದಕ್ಕೂ ಲೆಕ್ಕ ಹಾಕಿ ಹಾಕಿ ಲೈಫ್ ಅನ್ನೋದು ಒಂದು ದೊಡ್ಡ ಲೆಕ್ಕದ ಪುಸ್ತಕ ಆಗೋಗಿತ್ತು. ನಮ್ಮಪ್ಪ 1 ರೂಪಾಯಿ ಖರ್ಚು ಮಾಡೋದಕ್ಕೂ 100 ಸರ್ತಿ ಯೋಚನೆ ಮಾಡೋರು ಅಂತ ಜಿಪುಣ ನಮ್ಮಪ್ಪ. ಅಪ್ಪಿ, ಏನಂತ ಮಾತಾಡ್ತಿದ್ಯಾ ಅಪ್ಪಿ? ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾ? ನೋಡು, ನೀನಿಲ್ಲಿ ಹೇಗಾದ್ರೂ ಇರು, ಅದು ನಿನ್ನಿಷ್ಟ. ಆದರೆ ಅಪ್ಪನ ವಿರುದ್ಧವಾಗಿ ಏನು ಮಾತಾಡಬೇಡ, ನಾನು ಅದನ್ನು ಸಹಿಸ್ಕೊಳ್ಳಲ್ಲ. ಬದಲಾಗೋದು ತಪ್ಪಲ್ಲ ಅಪ್ಪಿ, ಆದರೆ ನಮ್ಮ ಬೇರನ್ನು ಮರೆಯೋದಿದೆಯಲ್ಲ, ಅದು ತಪ್ಪು. ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡ್ತಿದ್ಯಲ್ಲ, ಏನಾಗಿದೆ ನಿನಗೆ? ಯಾಕೆ ಹೀಗಾಗ್ತಿದ್ಯಾ ನೀನು? ಹೇಗೆ ನೋಡಕ್ಕ, ಸುಮ್ಮನೆ ಏನೇನೋ ಹೇಳಿ ನನ್ನನ್ನು ವಿಲನ್ ಮಾಡೋದಕ್ಕೆ ನೋಡ್ಬೇಡ. ಅಷ್ಟಕ್ಕೂ ನಾನೇನು ಹೇಳ್ಬಾರ್ದೇನು ಹೇಳಿಲ್ವಲ್ಲ, ಇರೋದನ್ನೇ ಹೇಳ್ತಿದ್ದೀನಿ ಅಷ್ಟೆ. ನೀನ್ಯಾಕೆ ಅದಕ್ಕೆ ಇಷ್ಟೊಂದು ರೇಸ್ ಆಗ್ತಿದ್ಯಾ? ಓ, ಉಪದೇಶ ಕೊಡೋದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿದ್ದೆ ಚಾನ್ಸ್ ಚೆನ್ನಾಗಿ ಉಪದೇಶ ಕೊಟ್ಬಿಡೋಣ ಅಂತ ಬಂದ್ಯಾ? ಅದು ಅವಶ್ಯಕತೆ ಇಲ್ಲ ಅಕ್ಕ, ನಾನು ಅದನ್ನು ಕೇಳಿಸ್ಕೊಡೋದಕ್ಕೆ ರೆಡಿನೂ ಇಲ್ಲ. ಅಪ್ಪ ಏನು ಅಂತ ನನಗೆ ಗೊತ್ತು, ಅವ್ರ ಮೇಲೆ ನನಗೆ ರೆಸ್ಪೆಕ್ಟೂ ಇದೆ. ಹಾಗಂತ ಅವ್ರ ಬಗ್ಗೆ ಓವರ್ ಬಿಲ್ಡಪ್ ಕೊಡೋದಕ್ಕೆ ನಾನಂತೂ ರೆಡಿ ಇಲ್ಲ. ನೀನೇ ನೋಡಿದ್ಯಲ್ಲ ಅಕ್ಕ, ಅಪ್ಪ ಯಾವತ್ತಾದ್ರೂ ನಮ್ಮ ಕೈಗೆ ದುಡ್ಡು ಕೊಟ್ಟು ಇಷ್ಟ ಬಂದದನ್ನ ತಗೊಳ್ಳಿ ಖುಷಿಯಾಗಿರಿ ಅಂತ ಹೇಳಿದಾರ? ಇಲ್ಲ. ಅವರು ಸೇಮ್ ನಿನ್ ತರಾನೇ ಮಾತೆತ್ತಿದ್ರೆ ತಪ್ಪು, ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ಬರೀ ಉಪದೇಶ. ರೂಲ್ಸು, ರೆಗ್ಯುಲೇಷನ್ಸು, ಮಾರಲ್ಸು, ವ್ಯಾಲ್ಯೂಸು ಯಾವತ್ತಾದ್ರೂ 1 ದಿನ ಖುಷಿಯಾಗಿರೋದು ಹೇಗಂತ ಹೇಳ್ಕೊಟ್ಟಿದಾರ? ನಿಮ್ ಖುಷಿ ಏನು ಅಂತ ಕೇಳಿದಾರ? ಇಲ್ಲ. ಇರೋದ್ರಲ್ಲೇ ಖುಷಿ ಪಡ್ಬೇಕು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು, ಇಂಥ ಒಣವೇದ ಅಂತಾನೆ ಅವ್ರು ಹೇಳ್ಕೊಟ್ಟಿರೋದು. ಯಾಕೆ ಹೇಳು? ಅವ್ರ ಕೈಲಿ ದುಡಿಯೋದಕ್ಕೆ ಆಗ್ತಾ ಇರ್ಲಿಲ್ವಲ್ಲ, ಅದಕ್ಕೆ ನಮಗೆ ಉಪದೇಶ ಕೊಡೋದು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ. ಯಾಕೆ ನಾವು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು? ಹಾಸಿಗೆನೆ ದೊಡ್ಡ ತಗೋಬಹುದಲ್ವಾ? ಅವಾಗ ನಾವ್ ಎಷ್ಟು ಬೇಕಾದಷ್ಟು ಕಾಲ್ ಚಾಚ್ಕೋಬಹುದು. ಇಂಥ ಯೋಚನೆ ಎಲ್ಲ ಅಪ್ಪಂಗೆ ಯಾಕೆ ಬರ್ಲಿಲ್ಲ ಅಕ್ಕ? ಅದ್ ಹಾಗೇನೆ, ಕೈಲಾಗದೆ ಹೋದ್ರೆ ಬಾಯಲ್ಲಿ ಬರೋದೆಲ್ಲ ವೇದ ಅಂತಾನೆ. ನೀನ್ ಅವ್ರನ್ನ ಇಷ್ಟಪಡ್ಬೋದು, ನಿನಗೆ ಅವರೇ ರೋಲ್ ಮಾಡೆಲ್ ಆಗಿರ್ಬಹುದು, ಆದ್ರೆ ನನಗಲ್ಲ. ನಾನು ಅವರನ್ನ ಯಾವತ್ತೂ ಮೆಚ್ಕೊಳ್ಳಲ್ಲ. ಅಂಡ್ ಅವ್ರು ಹೇಳೋ ತರ ಬದುಕೋದಕ್ಕೆ ನನಗೆ ಸತ್ರು ಆಗಲ್ಲ. ಸ್ಕೂಲಲ್ಲೂ ಮೇಷ್ಟ್ರು, ಮನೆಯಲ್ಲೂ ಮೇಷ್ಟ್ರು. ಯಾವಾಗ ನೋಡಿದ್ರು ಸಿಕ್ಕವರಿಗೆ ಪಾಠ ಹೇಳೋದೇ ಆಗೋಯ್ತು. ಎಷ್ಟು ಅಂತ ಕೇಳೋದು? ಸಚ್ ಬೋರಿಂಗ್ ಕ್ಯಾರೆಕ್ಟರ್. ಅಪ್ಪ ಅಂದ್ರೆ ಆಕಾಶ. ನನ್ನ ಬಗ್ಗೆ ಕೇವಲ ಮಾತಾಡೋದು ಒಂದೇ, ಆಕಾಶ ಕುಗಿಯೋದು ಒಂದೇ. ಯಾವ ಧೈರ್ಯದ ಮೇಲೆ ಅವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಾ?
ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಿದ್ಯಲ್ಲ, ನೀನು ಮೊದಲು ಮಾತು ಹೇಳ್ಕೊಟ್ಟಿದ್ದಪ್ಪ. ಎಲ್ಲರ ಮುಂದೆ ನಿಂತ್ಕೊಂಡು ಅವ್ರ ವ್ಯಾಲ್ಯೂಸ್ ಪ್ರಶ್ನೆ ಮಾಡ್ತಿದ್ಯಲ್ಲ, ನಿನ್ನ ನಿನ್ ಕಾಲ್ ಮೇಲೆ ನಿಲ್ಲೋ ಹಾಗೆ ಮಾಡಿದ್ದಪ್ಪ. ಅಂತ ಅಪ್ಪನ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಲ್ಲ, ನಿನ್ಗೆ ಅರ್ಹತೆ ಇದೆಯಾ? ಅವ್ರ ಬಗ್ಗೆ ಮಾತಾಡಕ್ ಮುಂಚೆ ಯೋಚನೆ ಮಾಡು, ನಾಲ್ಗೆ ಮೇಲೆ ಬಿಗಿತಾ ಇರ್ಲಿ. ನನಗ್ ಬುದ್ಧಿವಾದ ಹೇಳೋದಕ್ಕೆ ನಿನಗೆ ಯಾವ ರೈಟ್ಸು ಇಲ್ಲ. ನನ್ನ ಮೇಲೆ ಕೈ ಮಾಡ್ತೀಯ ನೀನು? ಯಾರು ನಿನಗೆ ಆ ರೈಟ್ಸ್ ಕೊಟ್ಟಿದ್ದು? ನಿಂದೆಷ್ಟಿದೆಯೋ ಅಷ್ಟು ನೋಡ್ಕೊಂಡು ಸುಮ್ಮನೆ ಇದ್ರೆ ಬಾಯ್ ಮುಚ್ಚಲ್ಲ ಅಂದ್ರೆ ನಾನು ಹಾಕ್ತೀನಿ. ತಪ್ಪಾಯ್ತು ಶಂಸು ಅಂತ ಕೇಳ ಬಂದು ನನಗೆ ಎದುರಾಗ್ತಿದ್ಯಾ? ಏನ್ ರೈಟ್ಸು ಅಂತ ಕೇಳ್ತಿದ್ಯಾ? ಅಪ್ಪಿ, ನಾನು ನಿನ್ನ ಅಕ್ಕ ಅಷ್ಟೇ ಅಲ್ಲ, ನಿನ್ನ ಸಾಕ್ ಬೆಳೆಸಿರೋದು ಎರಡನೇ ತಾಯಿ. ನಾನು ಅದನ್ನ ಮರಿಬೇಡ ನೀನು. ನಿನ್ನ ತಿದ್ದಿಡೋ ಎಲ್ಲ ರೈಟ್ಸು ನನಗಿದೆ. ಇಷ್ಟು ದಿನ ನನ್ನ ತಂಗಿ ಅಂತ ಒಂದೇ ಒಂದು ಕಾರಣಕ್ಕೆ ನಿನ್ನ ಆಡಿರೋ ಅವತಾರಗಳನ್ನೆಲ್ಲ ಸಹಿಸ್ಕೊಂಡು ಬಂದಿದ್ದೀನಿ. ನನ್ನ ಕೈಯಲ್ಲಿ ಆಗಲ್ಲ ಅಂತಲ್ಲ, ನೀನ್ ಏನೇ ಮಾಡಿದ್ರು ನೋಡ್ಕೊಂಡು ಇರ್ತೀನಿ ಅಂತಾನೂ ಅಲ್ಲ. ಎಷ್ಟು ಅಷ್ಟೇ ನೋಡ್ಕೊಂಡು ಸುಮ್ಮನಿರ್ಬೇಕಂತೆ. ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ್ನಂತೆ. ಹಾಗಾಯ್ತು ನಿನ್ ಕಥೆ. ನೀನ್ ಅಲ್ಪ ಅಂತ ನಾನು ಹೇಳ್ತಿಲ್ಲ, ಆದ್ರೆ ನಾವ್ಯಾರು, ನಮ್ಮ ಸ್ಥಾನ ಏನು ಅನ್ನೋದು ನಿನಗೆ ಗೊತ್ತಿರ್ಬೇಕು. ಇಲ್ಲಿ ಸಿಕ್ತಿದ್ಯಲ್ಲ ಸುಖ, ಸಂಪತ್ತು, ಸಮೃದ್ಧಿ, ಇದ್ಯಾವುದು ನಮ್ದಲ್ಲ ಅಪ್ಪಿ. ಇದು ನನ್ನ ಸಾಧನೆ ಅಂತ ನೀನು ಭ್ರಮೆಯಲ್ಲಿದ್ಯಾ. ಆ ಭ್ರಮೆ ಇಟ್ಕೋಬೇಡ ನೀನು. ಒಂದು ತಿಳ್ಕೊಪ್ಪಿ, ಮನುಷ್ಯನಿಗೆ ಸುಖ ಬಂದಾಗ ಮನುಷ್ಯ ಇನ್ನಷ್ಟು ಮಾಗಬೇಕು. ಗ್ರಾಟಿಟ್ಯೂಡ್ನ ಬೆಳೆಸ್ಕೊಳ್ಬೇಕು, ಆಟಿಟ್ಯೂಡ್ನ ಅಲ್ಲ. ಇದೇ ಕೊನೆ. ಇನ್ನೊಂದು ಸಲ ಅಪ್ಪ ಅಮ್ಮನ ಬಗ್ಗೆ ಆಗ್ಲಿ, ಆ ಮನೆಯವ್ರ ಬಗ್ಗೆ ಆಗ್ಲಿ ಬಾಯ್ ತಪ್ಪಿನು ನೀನೇನಾದ್ರೂ ಮಾತಾಡಿದ್ರೆ ನಾನು ನಾನಾಗಿರಲ್ಲ. ನೆನೆಬಿಟ್ಕೊ. ಛೇ, ಫೋನ್ ನಂಬರ್ ಇದ್ದಿದ್ರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ನಾನು ಕೇಳ್ಕೊಬೋದು. ನೀವ್ರಿಗೆ ಕೊಟ್ಬಿಡ್ಲಾ? ಚೆನ್ನಾಗಿರಲ್ಲ. ನೋ, ಏ ಲಕ್ಷ್ಮೀ ಪುಟ್ಟಿ, ಬಾ 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 ಬಾ. ಮಾಮಾ, ಏ ಲಕ್ಷ್ಮೀ ಪುಟ್ಟಿ, ಬಿಡ್ತಾ ಸ್ಕೂಲು? ಮನೆ ತನಕ ಬರಲ್ವಾ? ಇಲ್ಲ, ನಾನ್ ನಡ್ಕೊಂಡೆ ಹೋಗುದು. ನಮ್ಮ ಹತ್ರ ದುಡ್ಡಿಲ್ಲ ಅಲ್ವಾ, ಅದಕ್ಕೆ. ನಡ್ಕೊಂಡೆ ಹೋಗ್ತೀಯಾ ಒಬ್ಳೆ? ತುಂಬಾ ದೂರ ಇದೆಯಾ ಸ್ಕೂಲು? ಇಲ್ಲ, ಇಲ್ಲೇ. ಹೌದಾ? ಅಮ್ಮ ಇಲ್ಲಿ? ಓ, ಅಮ್ಮನ್ಗೋಸ್ಕರ ಕಾಯ್ತಾ ಇದ್ದೀರಾ ನೀವು? ಅಲ್ಲೇ ಕೀ ಇದೆ ನೋಡಿ. ಎಲ್ಲಿ? ಅಲ್ಲಿ. ಓ, ಇದಾ? ಹೌದಾ? ತೆಗಿತೀಯ ನೀನು? ಶಬಾಷ್, ತೆಗಿ. ಬನ್ನಿ ಮಾಮ. ಎಸ್, ನಡಿಪ. ಅಮ್ಮ ಯಾವಾಗ ಬರ್ತಾರೆ ಪುಟ್ಟ? ಇಷ್ಟೊತ್ತಿಗೆ ಬರ್ಬೇಕಿತ್ತು, ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಬರ್ತಾರೆ. ಅಯ್ಯೋ, ನಿಂತ ಇದ್ದೀರಲ್ಲ, ಕುತ್ಕೊಳ್ಳಿ. ಅಮ್ಮ ಹೇಳಿದ್ದಾರೆ ಯಾರಾದ್ರೂ ಬಂದ್ರೆ ಕುತ್ಕೊಳ್ಳಿ ಹೇಳ್ಬೇಕು ಅಂತ. ವೆರಿ ಗುಡ್. ಈ ತರ ಒಳ್ಳೊಳ್ಳೆದನ್ನೇ ಕಲಿತಾರೆ. ಬಹಳ ದೊಡ್ಡ ವ್ಯಕ್ತಿ ಆಗಿ ಬೆಳಿತೀಯ. ದೊಡ್ಡ ವ್ಯಕ್ತಿ ಅಂದ್ರೆ ನಿಮ್ ತರ ದಪ್ಪ ಆಗ್ತೀನಂತನಾ? ದೊಡ್ಡ ವ್ಯಕ್ತಿ ಅಂದ್ರೆ ನಾನು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೀನೇ ದೊಡ್ಡೊಳಗೆ ಬೆಳೀತಲ್ಲ, ಅವ್ ನಿನ್ಗೆ ಅರ್ಥ. ಈಗ ಅಮ್ಮ ಬಂದ್ಮೇಲೆ ಇದನ್ನ ನಾನು ಕೊಟ್ಟೆ ಅಂತ ಹೇಳಿ ಕೊಟ್ಬಿಡು, ಆಯ್ತಾ? ಏನದು? ಗಿಫ್ಟ್. ಯಾಕೆ? ನಿಮ್ಮಮ್ಮ ನನ್ನ ಪ್ರೀತಿಯಿಂದ ಅಣ್ಣ ಅಂತ ಕರೀತಾರಲ್ಲ, ಅದಕ್ಕೆ. ಮತ್ತೆ ನಾನ್ ಮಾಮ ಅಂತ ಕರಿತೀನಿ, ನನ್ಗೇನು ಇಲ್ವಾ? ಓ ಹೌದಲ್ವಾ? ಏನು ತಂದಿಲ್ವಲ್ಲ? ಮರೆಯಕ್ಕಾಗತ್ತಾ ನಿನ್ನ?
ಎಸ್, ನಿನಗೆ ಅಂತ ಚಾಕ್ಲೇಟ್ ತಗೋ. ಥ್ಯಾಂಕ್ ಯು. ಇಷ್ಟೊತ್ತು ಚಾಕ್ಲೇಟು ನಾನು ಯಾವತ್ತೂ ನೋಡೇ ಇಲ್ಲ. ಹೌದಾ? ಸರಿ, ಇದನ್ನ ಒಂದೇ ಸತಿ ತಿನ್ಬಾರ್ದು, ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ತಿನ್ಬೇಕು. ಜೋರು ಹೊಟ್ಟೆ ಒಳಗೋಗ್ಬಿಡುತ್ತೆ. ಡಬ್ಬಿಲಿ ಇಟ್ಕೊಂಡು ತಿಂತೀನಿ. ಗುಡ್, ನಾನಿಗೆ ಬರ್ತೀನಿ. ಒಂದ್ ನಿಮಿಷ ಇರಿ. ಅಜ್ಜಿ ನೆನ್ನೆ ಬಂದಾಗ್ಲೂ ಸಹ ಮಲಗಿದ್ರಲ್ಲ, ಹೌದು. ಈಗ ಮಾತಾಡ್ಸ್ಕೊಂಡೋಗಿ. ಇಪ್ಸ್. ಅಜ್ಜಿ ಅಜ್ಜಿ ಎದ್ದೇಳು ಅಜ್ಜಿ. ಅಜ್ಜಿ ಹಾ, ರಮೇಶ್. ಮಾಮ ಬಂದಿದ್ದಾರೆ. ಹಲೋ ಹಲೋ. ಅಜ್ಜಿ ಒಂದು ಸೆಕೆಂಡ್ ರಮೇಶ್. ಪುಟ ಪುಟ, ನಾನು ಅಜ್ಜಿನ ಇನ್ಯಾವಾಗಲಾದ್ರು ಮಾತಾಡ್ಸ್ತೀನಿ. ಅಮ್ಮ ಬಂದಾಗ ನಾನು ಕೇಳಿದೆ ಅಂತೇಳು. ನನ್ನ ಕೆಲಸ ಇದೆ, ಅರ್ಜೆಂಟಾಗಿ ಹೊರಡಬೇಕು. ಹಾಂ, ಬಾಯ್. ಬಾಯ್. ಹಾಂ ರಮೇಶ್. ಬಾಯ್ ಹಾ, ರಮೇಶ್. ಮಾಮ. ಏನ್ ಸಿಸ್ಟರ್ ಇದು? ಲೆರಿ ಸಿಂಗಂ ತರ ಪೈಡ್ ಹಿಡಿದು ಕೊಡ್ಲಲ್ಲ. ಏನ್ ಫೋರ್ಸ್ ಇತ್ತು ಅದ್ರಲ್ಲಿ? ನನಗೆ ಬಿದ್ದಂಗ ಅನಿಸ್ತು. ಅಷ್ಟು ಜೋರಾಗಿತ್ತು ಹೊಡೆತ. ಇವಳನ್ನ ಇಟ್ಕೊಂಡು ಅವಳ ಮೇಲೆ ಯುದ್ಧ ಸಾರ್ಬಹುದು ಅಂತ ಅಂದ್ಕೊಂಡ್ವಲ್ಲ. ನಾವು ಅಂದ್ಕೊಂಡಿದ್ದೆಲ್ಲ ಉಲ್ಟಾಗೋಗ್ಬಿಡ್ತಲ್ಲ ಸಿಸ್ಟರ್. ಪುಣ್ಯ ಕೊಟ್ಟಿದಾರ ಏನ್ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರ್ತಾಳೆ ಅಂತ ನಾವು ತಿಳ್ಕೊಂಡಿದ್ವಲ್ಲ. ಈಗ ಪುಣ್ಯ ಕೊಟ್ಟಿ ಗುಮ್ಮ ಗೂಳಿ ಹಬ್ಬಿದ್ದಾಳೆ. ಮುಂದೆ ಬಂದ್ರೆ ಹಾಯ್ತಾಳೆ, ಹಿಂದೆ ಬಂದ್ರೆ ಜಾಸ್ತಿ ಓದಿತಾಳೆ. ಯಾರ್ಕರ್ಗೆ ಸಿಕ್ಸರ್ ಹೊಡೆದು ಹೋಗ್ಬಿಟ್ರಲ್ಲ ಸಿಸ್ಟರ್. ಅಪೇಕ್ಷೆ ಕೆನ್ನೆ ನೋಡಿದ್ಯಾ? ಕೆಂಪು ಟೊಮೆಟೊ ಥರ ಆಗಿದೆ. 5 ಬೆರಳುಗಳ ಪ್ರಿಂಟ್ ಅವಳು ಕೆನ್ನೆ ಮೇಲಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಭೂಮಿಕಾ ಯಾರಿಗೂ ಜಗ್ಗಲ್ಲ. ಮೋಹಕತಾರೆ ಅಂದ್ಕೊಂಡ್ರೆ ಲೇಡಿ ರೆಬಲ್ ಸ್ಟಾರ್ ಆಗ್ಬಿಟ್ಲಲ್ಲ. ಏನು ಮಾಡುತ್ತಿದ್ದಾರೆ ಈಗ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಣ್ಣ. ಅಪೇಕ್ಷಾ ಮೇಲೆ ಈ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ನನಗೂ ತುಂಬ ಶಾಕ್ ಆಯಿತು. ಆದರೂ ಹೀಗಾಗಿದ್ದೆಲ್ಲ ಒಂದು ರೀತಿಯಲ್ಲಿ ಒಳ್ಳೇದೇ ಅಣ್ಣ. ಏನು ಒಳ್ಳೇದು ಸಿಸ್ಟರ್? ಅಪೇಕ್ಷನ್ ಬಾಯಿಲಿ ಹುಳ್ಕಲ್ಲಿದ್ದು ಅವಳು ಕೊಟ್ಟೇಟಿಗೆ ಉದ್ರೋ ಬಿಡ್ತಾ ಹೇಗೆ? ಏನು ಮಾತಾಡ್ತೀಯ ಅಣ್ಣ? ಒಂದೊಂದ್ಸಲ ಏನೇನೋ ಮಾತಾಡಿ ಸುಮ್ಮನೆ ಇರಿಟೇಟ್ ಮಾಡ್ತೀಯ. ಒಳ್ಳೇದಾಯಿತು ಅಂತ ಹೇಳಿದ್ದಕ್ಕೆ ಒಂದು ಕಾರಣ ಇದೆ. ಇವತ್ತು ಅಕ್ಕ ತಂಗಿ ಮಧ್ಯೆ ಒಂದು ಸಣ್ಣ ಬಿರುಕು ಬಿಟ್ಟಿದೆಯಲ್ಲ, ಅದನ್ನು ನಾವಿನ್ನೂ ದೊಡ್ಡದಾಗಿ ಮಾಡ್ಬೋದು. ಒಂದು ದೊಡ್ಡ ಕಂದಕ ಸೃಷ್ಟಿ ಮಾಡಿ ಇನ್ಯಾವತ್ತೂ ಅವರಿಬ್ಬರು ಒಂದಾಗಬಾರ್ದು, ಹಾಗೆ ಮಾಡ್ಬೋದು. ಆ ಥರ ಒಂದು ಅವಕಾಶ ಈಗ ಸೃಷ್ಟಿಯಾಗಿದೆ. ಅದನ್ನು ನಾವು ನೀಟಾಗಿ ಬಳಸ್ಕೋಬೇಕು. ಈಗೇನು ಮಾಡಬೇಕು ಅಂತ ಕೇಳಿದೆಯಲ್ಲ, ಅದಕ್ಕೆ ಇದೇ ಉತ್ತರ. ನಾವಿದನ್ನೇ ಮಾಡಬೇಕು. ಓಹೋ ಸಿಸ್ಟರ್, ಒಳ್ಳೆ ಉಪಾಯ. ಅವರಿಬ್ಬರ ಮಧ್ಯೆ ಕಂದಕ ತೋಡಿ ಅದಕ್ಕೆ ರಂಜಕ ತುಂಬಿ ಟಮಾರ್ ಅಂತ ಸಿಡಿಸ್ಬೇಕು. ಮತ್ತೆ ಜೀವಮಾನದಲ್ಲಿ ಅವರಿಬ್ಬರು ಒಂದಾಗಬಾರ್ದು ಅಲ್ವಾ ಸಿಸ್ಟರ್? ಅಲ್ಲಿಗೆ ಅಕ್ಕ ತಂಗಿಯ ಸಂಬಂಧ ವೆಂಕಟರಮಣ ಗೋವಿಂದ ಗೋವಿಂದ. ಅಯ್ಯೋ, ಪುಟ್ಟಿ ಶಾಲೆಯಿಂದ ಬಂದ್ಬಿಟ್ಟಿರ್ತಾಳೆ. ಕೆಲಸ ಮುಗಿಸಿ ಬರೋದೇ ಇಷ್ಟು ಹೊತ್ತಾಗೋಯ್ತು. ಹಲೋ, ಎಲ್ಲಿದೀಯಾ? ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದೀನಿ. ನಿನ್ನನ್ನ ಅಲ್ಲಿ ಬಿಟ್ಟಿರೋದು ಮನೆ ಕೆಲಸ ಮಾಡ್ಕೊಂಡು ಇರೋ ಅಂತಲ್ಲ. ನೀನು ಆದಷ್ಟು ಬೇಗ ಇಲ್ಲಿರೋರ್ನ ನಿನ್ನ ಕಡೆ ಒಲಿಸ್ಕೋಬೇಕು. ನೀನು ಅವ್ರಿಗೆ ಹತ್ರ ಆಗ್ಬೇಕು. ಅವ್ರ ನಂಬಿಕೆಯನ್ನ ಕಳಿಸ್ಕೊಂಡು ಆ ಮನೆಗೆ ಹೋಗೋ ರೂಟ್ನ ನೀನೇ ಕ್ಲಿಯರ್ ಮಾಡ್ಕೋಬೇಕು. ಆ ಕೆಲಸ ಆದಷ್ಟು ಬೇಗ ಆಗಬೇಕು. ನನಗೆ ಬೇಕಾಗಿರೋದನ್ನೆಲ್ಲ ನೀನು ಮಾಡಿದ್ರೆ ನೀನು ಬೇಕು ಬೇಕು ಅಂದಿದ್ದೆಲ್ಲ ನಿನಗೆ ಸಿಗುತ್ತೆ. ಜೀವನದಲ್ಲಿ ಉದ್ಧಾರ ಆಗ್ತೀಯಾ? ಯೋಚನೆ ಮಾಡು. ಅಷ್ಟಾದ್ರೆ ಆಯ್ತು. ನಾನು ಹೇಳಿದ್ದು ನೆನಪಿರಲಿ. ಅರ್ಥ ಆಯ್ತಾ? ಹಾಂ, ನನ್ನ ಹತ್ರನೂ ಜಾಸ್ತಿ ಸಮಯ ಅಲ್ಲ. ನನಗೆ ದುಡ್ಡಿನ ಅಗತ್ಯ ಇದೆ. ಆದಷ್ಟು ಬೇಗ ನಾನು ಮಾಡ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು. ಸರಿ. ಇಷ್ಟು ವರ್ಷದಲ್ಲಿ ಅಪ್ಪಿ ಮೇಲೆ ಯಾವತ್ತೂ ಹೀಗೆಲ್ಲ ಕೈ ಮಾಡಿರ್ಲಿಲ್ಲ. ಅದು ಮನೆಯವ್ರ ಮುಂದೆ.
ನನಗೆ ಯಾಕೆ ಇಂಥ ಕೋಪ ಬಂತು? ಎಂಥ ಕೆಲಸ ಮಾಡಿಬಿಟ್ಟೆ. ಅವಳಿಗೆ ಮಾತಲ್ಲಿ ಹೇಳ್ಬೋದಾಗಿತ್ತು, ಅರ್ಥ ಮಾಡಿಸ್ಬೋದಾಗಿತ್ತು. ದುಡುಕ್ಬಿಟ್ಟೆ ನಾನು. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆಗೋತಮ್ಮರ ಹೇಳಿ, ಎಲ್ಲಿದ್ದೀರಾ? ನಿಮ್ಮ ಆಜ್ಞೆ ಪ್ರಕಾರ ಗಿಫ್ಟ್ನ ಕೊಟ್ಟು ವಾಪಸ್ ಬರ್ತಾ ಇದ್ದೀನಿ. ಗುಡ್. ಅವ್ರೇನು ಹೇಳ್ದೆ ತಗೊಂಡ್ರಲ್ಲ? ಇಲ್ಲ, ಆ ಹುಡುಗಿ ಸಿಗಲಿಲ್ಲ. ಕೆಲಸ ಮುಗಿಸ್ಕೊಂಡು ಬರಬೇಕಾಗಿತ್ತು. ನಾನು ತುಂಬ ಹೊತ್ತು ವೇಟ್ ಮಾಡಿದೆ. ಆ ಪುಟ್ಟ ಪಾಪ ಸ್ಕೂಲ್ ಮುಗಿಸ್ಕೊಂಡ್ಬಂತು. ನಾನು ಬಂದಿದ್ದೆ ಅಂತ ಹೇಳಿ ಅಮ್ಮನ ಕೊಟ್ಬಿಡು ಅಂತ ಹೇಳಿ ಕೊಟ್ಬಿಟ್ಟು ಬಂದೆ. ನಾನಾದರೂ ಏನು ಮಾಡಲಿ, ವಾಚ್ಮೆನ್ ಥರ 1 ಅವರ್ ಅವ್ರ ಮನೆ ಬಾಗಿಲಲ್ಲೇ ಕಾಯ್ತಾ ಇದ್ದೆ. ನನಗೊಂದು ಅರ್ಜೆಂಟ್ ಕಾಲ್ ಬಂತು. ಅದು ಅಲ್ಲದೆ ನೀವು ಬೇರೆ ಆರ್ಡ್ರ್ ಮಾಡಿದ್ರಿ, ಸುಪ್ರೀಂ ಕೋರ್ಟ್ ಆರ್ಡ್ರು, ಅಪೀಲ್ ಬೇರೆ ಹೋಗೋ ಆಗಿಲ್ಲ. ಅದಕ್ಕೆ ನಿಮ್ಮ ಮಾತನ್ನ ಮೀರಬಾರ್ದು ಅಂತ ಕೊಟ್ಟು ಬಂದೆ. ಭೂಮಿಕಾ, ಅದಕ್ಕೆ ಮುಂದಿನ ಜನ್ಮದಲ್ಲಿ ನಾನು ಒಬ್ಬ ಒಳ್ಳೆ ಗಂಡನಿಗೆ ಹೆಂಡತಿಯಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ರೀ. ಏನನ್ಸುತ್ತೆ ನಿಮಗೆ? ಇದೇನು ರೀ, ನಾನೇನೋ ಜೋಕ್ ಹೇಳ್ತಾ ಇದ್ದೀನಿ, ಅಂತ ಡಲ್ಲಾಗಿ ಹೇಳ್ತಾ ಇದ್ದೀರಲ್ಲ, ಏನಾಯ್ತು? ಏನೂ ಇಲ್ಲ. ನೀವು ಏನಿಲ್ಲ ಅನ್ನೋದ್ರಲ್ಲೇ ಎಲ್ಲನೂ ಇದೆ. ಸರಿ ಬಿಡಿ, ನನಗೆ ಬರ್ತೀನಲ್ಲ, ಮಾತಾಡ್ತೀನಿ. ಇಲ್ಲ, ಆ ಥರದ್ದು ಏನೂ ಇಲ್ಲ. ನೀವು ಹುಷಾರಾಗಿ ಬನ್ನಿ. ಓಕೆ, ಬಾಯ್. ಪಾಪ ನೋಡೋಣ, ಅಳ್ತಾ ಕೂತಿದ್ದಾಳೆ. ಸಮಾಧಾನ ಮಾಡೋಕ್ಕೆ ಯಾರೂ ಇಲ್ಲ. ನಾವು ಸಪೋರ್ಟ್ ಮಾಡಿದ್ರೆ ಡಬ್ಬಲ್ ನೀರು ಸಿಗುತ್ತೆ. ನಾವು ಸಪೋರ್ಟ್ ಮಾಡ್ದಂಗೆ ಮಾಡೋಣವ. ಅಪೇಕ್ಷಾ, ಸಮಾಧಾನ ಮಾಡ್ಕೊಮ್ಮ. ಈ ಇನ್ಸಿಡೆಂಟಿಂದ ನಿನಗೆಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಹೀಗಾಗಬಾರ್ದಾಗಿತ್ತು. ನನಗೂ ತುಂಬ ಬೇಜಾರಾಗಿದೆ. ನನಗೂ ಅಷ್ಟೇ ಅಪೇಕ್ಷಾ. ಏನೇ ಇರಲಿ, ನಿಮ್ಮ ಅಕ್ಕ ಎಲ್ಲರ ಮುಂದೆ ಆ ರೀತಿ ಮಾಡಬಾರ್ದಾಗಿತ್ತಮ್ಮ. ಅದೇ ನನಗಿಷ್ಟ ಆಗಿಲ್ಲ. ಅಲ್ಲ, ನೀನು ಮಾಡಿದ ತಪ್ಪೆ ಅಂತಿದ್ರೂ ಅವಳನ್ನ ಸಪ್ರೇಟಾಗಿ ಕರ್ಕೊಂಡೋಗಿ ಮಾತಾಡಬೇಕಾಗಿತ್ತು ಅಲ್ವಾ? ಅದು ಬಿಟ್ಟು ಈಗ ಮಾಡೋದು. ಎಲ್ಲರ ಮುಂದೆ ನಿನ್ನನ್ನು ಹೊಡೆದ್ಲು. ನಿನಗೆ ಎಷ್ಟು ಇನ್ಸಲ್ಟ್ ಆಗಿರ್ಬೇಕಲ್ವಾ, ಎಷ್ಟು ನೋವಾಗಿರ್ಬೇಕಲ್ವಾ? ಈ ಭೂಮಿಕಾ ಯಾಕೆ ಹೀಗೆ ಮಾಡಿದ್ಲು? ಊರವ್ರಿಗೆಲ್ಲ ಉದ್ದುದ್ದ ಭಾಷಣ ಕೊಡ್ತಾಳೆ, ಆದರೆ ಮಾಡೋದೆಲ್ಲ ಇಂಥದ್ದೇ. ಅವಳು ಹಾಗೆ ಅತ್ತೆ. ನಾನೇನಾದ್ರೂ ಸ್ವಲ್ಪ ತಪ್ಪು ಮಾಡೋ ಹಾಗಿಲ್ಲ, ಅದನ್ನೇ ದೊಡ್ಡ ವಿಷಯ ಮಾಡಿ ಎಲ್ಲರ ಮುಂದೆನೂ ಮರ್ಯಾದೆ ತೆಗಿತಾಳೆ. ಮೊದ್ಲಿಂದನೂ ಅವಳು ಅದನ್ನೇ ಮಾಡ್ಕೊಂಡು ಬಂದಿರೋದು. ನಮ್ಮನ್ನ ಡಿಗ್ರೇಡ್ ಮಾಡಿ ತಾನು ಗ್ರೇಟ್ ಆಗ್ಬಿಡೋದು. ಅಲ್ಲ ಅತ್ತೆ, ಅವರು ನನಗೂ ಅಪ್ಪ ಅಲ್ವಾ? ಅವ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ನಮ್ಮಪ್ಪ ನನ್ನನ್ನು ಹೇಗೆ ನೋಡ್ಕೊಂಡಿದ್ದಾರೆ, ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ. ಆ ನೋವನ್ನು ಅನುಭವಿಸ್ತವಳು ನಾನು. ಅವಳಿಗೇನಾಗಬೇಕು? ವ್ಯಾಲ್ಯೂಸು ಮಾರಲ್ಸು ಅಂತ ದೊಡ್ಡದಾಗಿ ಡೈಲಾಗ್ ಹೊಡೆದು ಗ್ರೇಟ್ ಆಗಿಬಿಡ್ತಾಳೆ. ಅದು ತುಂಬ ಸುಲಭ ಅಲ್ವಾ ಅಪೇಕ್ಷಾ? ಡೈಲಾಗ್ ಬಿಟ್ಟರೆ ಆಯಿತು. ನಮ್ಮಲ್ಲಿ ಎಷ್ಟೋ ಜನ ಡೈಲಾಗ್ ಬಿಟ್ಟೆ ದೊಡ್ಡ ಜನ ಆಗಿದ್ದಲ್ವಾ? ಹೌದು ಅಂಕಲ್, ಮಾತೇ ಬಂಡವಾಳ ಅವಳಿಗೆ. ಮಾತಲ್ಲೇ ಎಲ್ಲರನ್ನೂ ಮರಳು ಮಾಡಿಬಿಡ್ತಾಳೆ. ಮಾತಲ್ಲಿ ಅರಮನೆ ಕಟ್ತಾರೆ ಅಂತಾರಲ್ವಾ, ಆ ಥರ ಅವಳು. ಅಲ್ಲ ಅತ್ತೆ, ನೀವೇ ನೋಡ್ತಿದ್ದೀರಾ, ನಿಮ್ಗೆಲ್ಲಾನು ಗೊತ್ತು. ಮದುವೆ ಆಗಿ ಎಷ್ಟು ದಿನ ಆಯಿತು? ಒಂದು ದಿನನಾದರೂ ಅಪ್ಪ ಕಾಲ್ ಮಾಡಿದಾರಾ? ಇಲ್ಲ, ಕಾಲ್ ಮಾಡಿಲ್ಲ. ಮಾಡಬೇಕು ಅಂತನೂ ಅನ್ಸಲ್ಲ ಅವರಿಗೆ. ಅಷ್ಟಕ್ಕೂ ನಾವು ಮಾಡಿರೋ ತಪ್ಪಾದರೂ ಏನು ಅತ್ತೆ? ಇಷ್ಟಪಟ್ಟು ಮದುವೆ ಆಗಿದ್ದೆ ತಪ್ಪ? ಅಷ್ಟೊಂದು ದೊಡ್ಡ ಕ್ರೈಮ್ ಅದು. ಅದಕ್ಕೆ ಇಷ್ಟೊಂದು ಶಿಕ್ಷೆ ಕೊಡ್ಬೇಕಾ? ಈಗ ಇಲ್ಲೇ ನೋಡಿ ಅತ್ತೆ, ನೀವು ಭಾವ ಈ ಮನೆಯವರೆಲ್ಲರೂ ನಮ್ಮ ಪ್ರೀತಿನ ಒಪ್ಕೊಂಡಿದ್ದೀರಾ. ನಿಮ್ಗೇನೂ ಸಮಸ್ಯೆ ಇಲ್ಲ. ಆದರೆ ಅವರಿಗೆ ಇದೇ ದೊಡ್ಡ ವಿಷಯ ಆಗೋಗಿದೆ. ಅಪ್ಸೆಟ್ ಆಗ್ತಾರೆ, ಮನೆ ಬಿಟ್ಟು ಹೋಗ್ತಾರಂತೆ. ಛೇ, ಎಷ್ಟು ಸಿಲ್ಲಿಯಾಗಿ ಆಡ್ತಿದ್ದಾರೆ ಅಂದರೆ ಅದ್ರ ಬಗ್ಗೆ ಮಾತಾಡೋದಕ್ಕೂ ನಂಗೆ ಒಂಥರ ಆಗ್ತಾ ಇದೆ. ಎಷ್ಟು ಚೀಪಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಹೌದಾ? ಮನೆಯೆಲ್ಲ ಬಿಟ್ಟು ಹೋಗಿದ್ರ? ಅಪೇಕ್ಷಾ, ಈ ವಿಷಯ ಯಾರಮ್ಮ ಹೇಳಿದ್ ನಿಂಗೆ? ಜೀವಣ್ಣ ಹೇಳ್ದ. ಅದು ಹಾಗಿರ್ಲಿ ಅತ್ತೆ, ಮಹಿಮಾ ಅತ್ತಿಗೆಗೂ ಇವರೆಲ್ಲರೂ ಸೇರ್ಕೊಂಡು ಬ್ರೈನ್ ವಾಶ್ ಮಾಡಿದ್ದಾರೆ. ಅವರು ನನ್ನ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ.
ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ಕಾಲ್ ಆದ್ರೂ ಮಾಡಿರೋರು. ಎಲ್ಲರೂ ನನ್ನನ್ನು ದೂರ ಇಟ್ಬಿಟ್ಟಿದ್ದಾರೆ. ನನಗೆ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ ತವರ ಮನೆ ಜೊತೆ ನನಗೆ ಯಾವ ಕನೆಕ್ಷನು ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ನನ್ನವರು ಅಂತ ನನಗೆ ಯಾರು ಇಲ್ಲ ಅಂತ ಅನಿಸ್ತಿದೆ. ಎಲ್ರಿಗೂ ಅವ್ರವ್ರ ಸ್ವಾರ್ಥನೇ ದೊಡ್ಡದು. ನನಗೇನು ಬೇಕು ಅಂತ ಯಾರೂ ಕೇಳೋರಿಲ್ಲ. ಇದು ಯಾವ ಸೀಮೆ ನ್ಯಾಯ ಅತ್ತೆ? ಅವಳಿಗೊಂಥರ ನ್ಯಾಯ, ನನಗೊಂಥರ ನ್ಯಾಯ. ಅವಳು ಏನೇ ಮಾಡಿದ್ರು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ, ನನ್ನನ್ನು ಮಾತ್ರ ಕಾಲ್ ಕಸದ ಥರ ನೋಡ್ತಾರೆ. ಹೀಗೆ ಮಾಡಿದ್ರೆ ಯಾರಿಗೆ ಆಗಲಿ ನೋವು ಆಗಲ್ವಾ ಹೇಳಿ? ಹೋಗ್ಲಿ ಬಿಡಮ್ಮ, ಅವರೆಲ್ಲ ಇನ್ನೂ ಕೋಪದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಕಾಲ ಕಳೆದಂಗೆ ಎಲ್ಲ ಸರಿ ಹೋಗ್ತಾರೆ. ಏನು ಸರಿ ಹೋಗುತ್ತೋ ಏನೋ ಅತ್ತೆ, ನನಗಂತೂ ಸ್ವಲ್ಪನೂ ನಂಬಿಕೆ ಇಲ್ಲ. ಕೆಟ್ಟ ಹಠ ಅವರಿಗೆ, ಆ ಹಠ ಅವ್ರನ್ನ ಸರಿ ಹೋಗೋದಕ್ಕೆ ಬಿಡ್ಬೇಕಲ್ಲ. ಹೋಗ್ಲಿ ಬಿಡಮ್ಮ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಿ ಯಾಕೆ ಸುಮ್ಮನೆ ಮನಸ್ಸನ್ನ ಕೆಡಿಸ್ಕೋತೀಯ? ಇನ್ನು ಮುಂದೆ ನಿಂದು ಹುಷಾರಾಗಿರು. ಅದರಲ್ಲೂ ನಿಮ್ಮ ಅಕ್ಕನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಮತ್ತೆ ಈ ಥರ ಎಲ್ಲ ಮಾಡ್ಕೊಳ್ಬೇಡ, ಎಲ್ರ ಮುಂದೆ ಸಣ್ಣವಳಾಗ್ಬಿಡ್ತೀಯ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಮ್ಮ. ನಿಮ್ಮ ಅಕ್ಕನ ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡು. ಅಲ್ಲ, ಸುಮ್ಮನೆ ಯಾಕೆ ಬೇಡ್ದಿರೋ ಈ ರಗಳೆ ಎಲ್ಲ ಅಂತ. ನಾನು ಯಾಕತ್ತೆ ಅವಳಿಗೆ ಹೆದರ್ಕೋಬೇಕು? ನಾನು ಅವಳ ಥರನೇ ಈ ಮನೆ ಸೊಸೆ. ಅವಳಷ್ಟೇ ಅಧಿಕಾರ ನನಗೂ ಇದೆ. ಅವಳಿಗನ್ಸಿದ್ದನ್ನ ಅವಳು ಮಾತಾಡಲಿ, ನನಗನ್ಸಿದ್ದನ್ನ ನಾನು ಮಾತಾಡ್ತೀನಿ. ಅವಳಿಗೆ ಹೆದರ್ಕೊಂಡು ಸುಮ್ಮನೆ ಕೂರೋ ಮಾತೇ ಇಲ್ಲ. ಇದು ಅಪೇಕ್ಷೆ ಮಾತು ಅಂದ್ರೆ ಇದು. ನೀನ್ ಯಾಕೆ ಹೆದರ್ಕೊಂಡು ಸುಮ್ಮನೆ ಇರಬೇಕು? ಸೇರಿಗೆ ಸವ್ವ ಸೇರು ಅನ್ನೋ ಥರ ಇರು. ಆವಾಗಲೇ ಎಲ್ಲರೂ ಸುಮ್ಮನಿರೋದು. ಇಲ್ದಿರ್ದಿನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಏನಣ್ಣ ನೀನು ಸ್ವಂತ ತಂಗಿನ ಅಕ್ಕನ ವಿರುದ್ಧ ಎತ್ಕಟ್ತಾ ಇದೆಯಲ್ಲ? ಯಾರಾದರೂ ಹಾಗೆ ಮಾಡ್ತಾರಾ? ನಾನೇನು ತಂಗಿನ ಅಕ್ಕನ ವಿರುದ್ಧ ಎತ್ಕಡ್ತಾ ಇಲ್ಲ. ಅನ್ಯಾಯದ ವಿರುದ್ಧ ಸಿಡಿದೇಳು ಅಂತ ಪ್ರೋತ್ಸಾಹಿಸ್ತಾ ಇದ್ದೀನಿ. ನೋಡಮ್ಮ, ನಾನು ನಿಜವಾಗ್ಲೂ ಸತ್ಯದ ಪರ, ಅನ್ಯಾಯದ ವಿರುದ್ಧ ಹೋರಾಡೋನು, ಹುಟ್ಟು ಹೋರಾಟಗಾರ. ಇಷ್ಟೇ, ನಿಂಗೆ ಗೊತ್ತಲ್ವಾ? ಆದರೂ ಅಣ್ಣ ಹಾಗೆಲ್ಲ ಹೇಳಕ್ಕೆ ಹೋಗ್ಬೇಡ. ಆಮೇಲೆ ನಾವೇ ಹಚ್ಕೊಟ್ಟಂಗಾಗಲ್ವಾ? ಇರ್ಲಿ ಬಿಡಿ ಅತ್ತೆ, ನೀವು ಅವಳ ಬಗ್ಗೆ ಹೇಳಿಲ್ಲ ಅಂದ್ರು ನನಗೆ ಚೆನ್ನಾಗಿ ಗೊತ್ತು ಅವಳೇನು ಅಂತ. ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ನನಗೆ. ನೀವೇನು ಅವಳ ವಿರುದ್ಧ ಮಾತಾಡಲಿಲ್ಲ ಅಂದ್ರೆ ನಾನಂತೂ ಅವಳ ವಿರುದ್ಧ ಮಾತಾಡೇ ಆಡ್ತೀನಿ. ಸುಮ್ಮನೆ ಇರೋಳಲ್ಲ ನಾನು.